ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಲಾಗಿತ್ತು. ಇವತ್ತು ಕರೆದಿರೋ ಉದ್ದೇಶ ರಾಜ್ಯ ಸರ್ಕಾರ ಅನ್ನಭಾಗ್ಯ ಅಕ್ಕಿಯ ಸ್ಟಾಪ್ ಮಾಡಿ ನಾವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಹಿಂದೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ ಅಂತ ಅಂದ್ಬಿಟ್ಟು ಪ್ರಶ್ನೆಲೆಲ್ಲ ಬಂದಿದೆ. ಅದಾದ ನಂತರ ನಮಗೆ ಕಮಿಷನ್ನು ಸಹ ತುಂಬ ವಿಳಂಬ ಆಗಿದೆ. ಮಾನ್ಯ ಸಚಿವರ ಜೊತೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ತುಂಬ 4-5 ತಿಂಗಳು ಕಮಿಷನ್ ಕೊಡದಿದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಮತ್ತು ಈಗ ಹೊಸ ಕಾರ್ಡ್ ಕೊಡಲಿಕ್ಕೆ ವಿಳಂಬ ಆಗ್ತಾ ಇದೆ. ಎಲ್ಲ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಒಂದೊಂದು ಅಂಗಡಿಯಿಂದ 10 ಕಾರ್ಡು ನೀವು ಕೊಡಬೇಕು ಅಂತ. ಆದರೆ ನಮಗೆ ತುಂಬ ನೋವಾಗ್ತಾ ಇದೆ. ಕೊಡಬೇಕು ಅಂದರೆ ನಾವು ಕಾರ್ಡ್ ಕೊಟ್ಟಿರೋ ನಾವಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೂ ಸಹ ಸರ್ಕಾರದ ಆದೇಶನ ಪಾಲಿಸಲೇಬೇಕು ಅಂತ ಅಂದ್ಬಿಟ್ಟು ನಾವು ಕೊಡ್ಲಿಕ್ಕೆ ಒಪ್ಪಿದ್ವಿ. ಆದರೆ ಒಂದು ಕಂಡೀಷನ್, ಈಗೇನು 30,000 ಚಿಲ್ಲರೆ ಅರ್ಜಿಗಳು ಬಂದಿವೆ ಸುಮಾರು ಹೊಸ ಕಾರ್ಡ್ ಕೇಳಲಿಕ್ಕೆ. ಆ ಕಾರ್ಡ್ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗ್ಬೋದು, ಸ್ಥಳೀಯ VSSN ಕಾರ್ಯದರ್ಶಿಗಳಾಗ್ಬೋದು, ಅವ್ರ ಗಮನಕ್ಕೆ ತಂದು ನೀವು ಅಲ್ಲಿ ಸರ್ವೆ ಮಾಡಿ ಯಾರು ಬಡವರಿದ್ದಾರೆ ಅವ್ರು ಗುರುತಿಸಿ ಕೊಡಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದರೆ ಆ ಊರಿನಲ್ಲಿ ಯಾರು ಶ್ರೀಮಂತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಯಾರು ಕಾರ್ ಮಡಗಿದ್ದಾರೆ ಅಂತ ಆ ನ್ಯಾಯಬೆಲೆ ಅಂಗಡಿ ಮಾಲೀಕನಿಗೆ ಮಾತ್ರ ಗೊತ್ತಾಗೋದು, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದರಿಂದ ಅದೊಂದು ಆದೇಶ ಮಾಡಬೇಕು ನೀವು ತುರ್ತಾಗಿ. ನಾವೀಗ ಏನು ಹತ್ತು ಕಾರ್ಡು ತೆಗಿಲಿಕ್ಕೆ ಹೇಳಿದಿರಿ ಅದು ತೆಗೆಯೋಣ. ನಾವು ಕೊಟ್ಟಿಲ್ಲ, ನಮ್ಗೆ ಸಂಬಂಧ ಇಲ್ಲದೆ ಇದ್ರೂ ಸರ್ಕಾರದ ಆದೇಶನ ಪಾಲಿಸ್ತೀವಿ. ಆದರೆ ನೀವು ಕೊಡುವಂಥ ಸವಲತ್ತಿನಲ್ಲಿ ಕಡಿತಗೊಳಿಸಿ ಕಿಟ್ ಕೊಡ್ತೀವಿ, ಇಂದಿರಾ ಕಿಟ್ ಕೊಡ್ತೀವಿ, ಅಕ್ಕಿ ನಿಲ್ಲಿಸ್ತೀವಿ ಅಂತ ಹೇಳ್ತಿರೋದು ಅದು ಸೂಕ್ತ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ನೀವಾಗಲೇ ಘೋಷಣೆ ಮಾಡಿದ್ದೀವಿ. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅಕ್ಕಿ ಜೊತೆ ನಾವು ಬೇಳೆ, ಸಕ್ಕರೆ, ಅಕ್ಕಿ, ಉಪ್ಪು ಇವೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸವಲತ್ತು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಇದನ್ನು ನಾವು ಕೇಳ್ತಾ ಇದ್ದೀವಿ. ಇದು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಬೇಕಾಯ್ತು. ನಮಗೆ ಕೊಡೋವಂಥ ಕಮಿಷನ್ ಕಡಿಮೆ ಆಗ್ತದೆ. 5 kg ಅಕ್ಕಿ ಕಟ್ ಮಾಡಿದ್ರೆ ಕಿಟ್ ಕೊಟ್ಟರೆ ಒಂದು ಕಾರ್ಡ್ ಒಂದೇ ಕಿಟ್ ಕೊಡೋದು. ಅವ್ರು 10 ಜನ ಇರಲಿ, ಒಬ್ಬರೇ ಇರಲಿ, 25 ಜನ ಇದ್ದರೂ ಒಂದೇ ಕಿಟ್ ಕೊಡೋದು. ನಮ್ಮ ರಾಜ್ಯದಲ್ಲಿರೋದು 1,28,00,000 ಮಾತ್ರ ಕಾರ್ಡು. ಆದರೆ ಜನಸಂಖ್ಯೆ ಇರೋದು 4.25 ಕೋಟಿಗೆ ಕೊಡ್ತಾ ಇದ್ದಾರೆ. ಈಗ APL ಅಕ್ಕಿ ಬರ್ತಾ ಇಲ್ಲ. ನಾವು APL ಅಕ್ಕಿಗೂ ಪ್ರಯತ್ನ ಪಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಸಚಿವರ ಜೊತೆ ಮಾತಾಡಿದ್ದೀವಿ. ನೀವು 22 ರೂಪಾಯಿ ಸರ್ಕಾರದ ಸಂಘ ಸಂಸ್ಥೆಗಳಿಗೆ ಅಕ್ಕಿ ಕೊಡ್ತಾ ಇದ್ದೀರಿ. ಅದೇ 22 ರೂಪಾಯಿನ ಅಕ್ಕಿನ ನಮ್ಮ ಎಲ್ಲ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗೂ ಕೊಡಿ. ನಾವು APL ಕಾರ್ಡ್ನವ್ರು ಯಾರು ತಗೋತಾರೆ ಅವ್ರಿಗೆ 22 ರೂಪಾಯಿನಲ್ಲಿ ನಾವು ವಿತರಣೆ ಮಾಡ್ತೀವಿ. ಅಕ್ಕಿ ಕೆಲವ್ರಿಗೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮನವಿ ಮಾಡಿದ್ದೀವಿ. ಅದೊಂದು ಮುಖ್ಯ ಉದ್ದೇಶ ಆಗಿದೆ. ಮತ್ತು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ಕಳ್ತನ ಮಾಡ್ತಾರೆ, ಯಾರೋ ಲಾರಿ ಹೊಡಿತಾರೆ, ಯಾರೋ ಇದು ಮಾಡ್ತಾರೆ. ಅದು ಪತ್ರಿಕೆಯಲ್ಲಿ ಬಿಂಬಿಸೋದು ಮಾತ್ರ ನ್ಯಾಯಬೆಲೆ ಅಂಗಡಿಯವರು, ಪಡಿತರ ವಿತರಕರು, ಇದೆಲ್ಲ ಕೆಟ್ಟ ಹೆಸರು ಬರ್ತದೆ. ಅದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾವ ಲಾರಿ ಹಿಡಿದಿದ್ದಾರೆ, ಆ ಲಾರಿ ಕಾಂಟ್ರಾಕ್ಟರ್ ಮೇಲೆ ನೀವು ಕ್ರಮ ತಗೋಬೇಕು. ನೀವು ಲಾರಿ ಕಾಂಟ್ರಾಕ್ಟರ್ ಮೇಲೆ ಕ್ರಮ ತಗೊಳ್ಳದೆ ಬಿಟ್ಬಿಟ್ರೆ, ನೀವು ಒಳಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನಾವು ಕೆಟ್ಟ ಹೆಸರು ತಗೊಳ್ಳೋಕೆ ರೆಡಿ ಇಲ್ಲ. ಯಾರು ಟೆಂಡರ್ದಾರ ಇದ್ದಾನೆ, ಯಾರು ಟೆಂಡರ್ ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ನಲ್ಲಿ ನಿಯಮಾನುಸಾರ ಏನೇನು ಕಾನೂನು ಇದೆ, ಆ ಕಾನೂನು ಪ್ರಕಾರ ಆ ಲಾರಿ ಕಾಂಟ್ರಾಕ್ಟರ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ. ಏನು ತೀರ್ಮಾನ ತೆಗೆದಾರೋ ಗೊತ್ತಿಲ್ಲ. ನಾವು ಇವತ್ತೆಲ್ಲ ಸಾವಿರಾರು ಜನ ಸೇರಿ ಒಂದು ಸಭೆ ಮಾಡಿದ್ದಾರೆ, ಒಂದು ಗಡುವು ಕೊಡೋಣ ಅಂತ. ಇನ್ನು ಒಂದು ವಾರ ಟೈಮ್ ಕೊಡ್ತೀವಿ. ನಮಗೆ ಬರುವಂಥ ಕಮಿಷನ್ನು ಮತ್ತು ಯಾರು ಅವ್ನು ಲಾರಿ ಕಾಂಟ್ರಾಕ್ಟರ್ ಯಾರಿದ್ದಾನೆ ಅವನ ಮೇಲೆ ಅರೆಸ್ಟ್ ಮಾಡಬೇಕು, ಕೇಸ್ ಹಾಕಬೇಕು. ಮತ್ತು ಈ ಅಕ್ಕಿ ಕಡಿತಗೊಳಿಸೋದನ್ನ ನಿಲ್ಲಿಸಬೇಕು. ನಮಗೆ ಕಿಟ್ಟು ಕೊಡಿ. ಕಿಟ್ಟಿಗೆ ನಾವು ನ್ಯಾಯಬೆಲೆ ಅಂಗಡಿ ಮಾಲೀಕರು ನಾವು ಬಂಡವಾಳ ಹಾಕ್ತೀವಿ. ನಾವು ಜನ ನಮ್ಮ ಹತ್ರ ದುಡ್ಡು ಕೊಟ್ಟು ತಗೋತಾರೆ. ನಿಮ್ಗೆ ಯಾವುದೂ ಲೋಪ ಇಲ್ಲದಂಗೆ ನಾವು ವಿತರಣೆ ಮಾಡ್ತೀವಿ. ಇದು ಇಷ್ಟು ಪ್ರಮುಖವಾದಂಥವು. ಇನ್ನೂ ಬೇಕಾದಷ್ಟಿವೆ. ಈಗ ಯಾವುದೋ ಹೊಸದು ಏನಾಗಿದೆ ಅಂದರೆ, ಯಾರು ನ್ಯಾಯಬೆಲೆ ಅಂಗಡಿ ಮಾಲೀಕರು ಒಂದು ಕುಟುಂಬದಲ್ಲಿ ಸತ್ತರೆ, ಆ ಕುಟುಂಬದಲ್ಲಿ ಸತ್ತರೆ ಅವ್ರಿಗೆ ಇರಪ್ಪ ಸುಮ್ಮನೆ ಮಾತಾಡ್ರಿ. ಈಗ ಅದನ್ನು ಕೇಳ್ರಿ, ಆಮೇಲೆ ಮಾತಾಡ್ರಿ. ಅದಾದ ಮೇಲೆ ಒಬ್ಬರು ನಿಧನ ಹೊಂದಿದೆ, ಆ ಮನೆ ಕುಟುಂಬದಲ್ಲಿ ಯಾರು ನ್ಯಾಯಬೆಲೆ ಅಂಗಡಿ ಮಾಲೀಕರು ನಿಧನ ಹೊಂದಿದೆ. 45 ವರ್ಷದಿಂದ ಈ ರಾಜ್ಯ ಸರ್ಕಾರದ ಸೇವೆನ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರ ಕುಟುಂಬಕ್ಕೆ ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂದರೆ ಇಲ್ಲದ್ದೆಲ್ಲ ಕಾನೂನು, ಲಕ್ಷಾಂತರ ರೂಪಾಯಿ ದುಡ್ಡು. ಅಲ್ಲಿ DD ತಾವು ಪುಟಪ್ ಮಾಡಿ ಬರಬೇಕು, ಇಲ್ಲಿ ಕೋರ್ಟ್ಗೆ ಹೋಗ್ಬೇಕು, ಕೋರ್ಟಲ್ಲಿ ಆದೇಶ ತಂದ್ರು ಇಲ್ಲದೆಲ್ಲ ಮಾಡೋದು. ಈಗ ಯಾವುದೋ ಕುಷ್ಟಿಗೆ ಇಲ್ಲಿ 3 ಕೇಸು 2.5 ವರ್ಷ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅವರು ಏನು ಮಾಡಬೇಕು? ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ತಾರೆ. ಇಲ್ಲ ನಾವು